ನಮಸ್ಕಾರ ಸ್ನೇಹಿತರೆ, ನಾಳೆ ಜೂನ್ 11 ಗುರುವಾರ. ನಾಳೆಯಿಂದ 43 ವರ್ಷ ಈ 8 ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದ್ದು ಕೋಟಿ ಕೋಟಿ ಹಣ ಮಾಡ್ತಾರೆ. ರಾಯರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದ್ದು ಈ ರಾಶಿಯವರಿಗೆ ಇನ್ಮುಂದೆ ಸಕಲವೂ ಕೂಡ ಒಳಿತನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು. ಇವರ ಜೀವನದಲ್ಲಿ ಇನ್ಮುಂದೆ ಸಾಕಷ್ಟು ಲಾಭಗಳು ಶುರುವಾಗುತ್ತೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸಖಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳಿನ ಜೂನ್ 11 ಗುರುವಾರದಿಂದ ಮುಂದಿನ 43 ವರ್ಷ ಕೂಡ ಈ 8 ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದ್ದು ರಾಯರ ಕೃಪಾಶೀರ್ವಾದ ಇರೋದ್ರಿಂದ ಇವರು ಕೋಟಿ ಕೋಟಿ ಹಣ ಮಾಡ್ತಾರೆ ಅಂತ ಹೇಳಬಹುದು. ಈ ರಾಶಿಯವರು ಇನ್ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಅದರಲ್ಲಿ ಕೋಟಿ ಕೋಟಿ ಹಣ ಮಾಡುವ ಎಲ್ಲ ಲಕ್ಷಣಗಳು ಅಥವಾ ಸೂಚನೆಗಳು ದತ್ತವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಇವರು ಕೈಗೊಳ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡ್ತು ಅಂತ ಹೇಳಬಹುದು. ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೂ ಕೂಡ ಆರಂಭ ಮಾಡಿ. ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಸಾಕಷ್ಟು ಲಾಭವನ್ನ ನಿಮ್ಗೆ ತಂದುಕೊಡುತ್ತೆ ಅಂತ ಹೇಳಬಹುದು. ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಸರ್ವತೋಮುಖ ಪ್ರಯೋಜನಗಳನ್ನ ಅನುಭವಿಸುವ ಸಾಧ್ಯತೆ ಇದ್ದು ಅಣ್ಣನಿಂದಲೂ ಕೂಡ ಆರ್ಥಿಕ ನೆರವು ದೊರೆಯುತ್ತೆ. ದೊಡ್ಡ ದೊಡ್ಡ ತೊಂದರೆಗಳು ನಿವಾರಣೆಯಾಗುತ್ತೆ. ಮನೆಗೆ ಅತಿಥಿಯ ಆಗಮನವು ನಿಮ್ಮಲ್ಲಿರುವ ಯಾವುದೇ ಅಹಿತಕರ ಭಾವನೆಗಳಿದ್ರೆ ಅದನ್ನು ದೂರ ಮಾಡುತ್ತೆ ಅಂತ ಹೇಳಬಹುದು. ನಿಮ್ಮ ತಾಯಿಯೊಂದಿಗೆ ನಿಮ್ಮ ಹೃದಯಪೂರ್ವಕ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಈ ಒಂದು ಸಮಯದಲ್ಲಿ ಸಾಧ್ಯವಾಗುತ್ತೆ. ನೀವು ಬಹಳ ಸಮಯದಿಂದ ಭೂಮಿ ಖರೀದಿಸಲು ಪ್ರಯತ್ನಿಸ್ತಾ ಇದ್ರೆ ಈಗ ನಿಮ್ಗೆ ಯಶಸ್ಸಿನ ಬಲವಾದ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಹೊಸ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದವರಿಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಬಹುದು. ಈ ಬಾರಿ ನಿಮ್ಗೆ ಕೆಲಸ ಸಿಗ್ತದೆ ಮತ್ತು ಉತ್ತಮ ಸಂಬಳ ಕೂಡ ಸಿಗ್ತದೆ ಅಂತ ಹೇಳಬಹುದು. ಸ್ವಂತ ವ್ಯವಹಾರ ಹೊಂದಿರತಕ್ಕಂಥವರಿಗೆ ತಮ್ಮ ಕಠಿಣ ಪರಿಶ್ರಮದ ಫಲ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿನ ವಾತಾವರಣವು ಕೂಡ ಅಶಾಂತಿಗಿಂತ ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳಬಹುದು. ಸಾಧ್ಯವಾದಷ್ಟು ನಿಮ್ಮ ಖರ್ಚುಗಳನ್ನ ನಿಯಂತ್ರಣದಲ್ಲಿಕೊಳ್ಳುವುದರಿಂದ ನಿಮ್ಮ ಬಜೆಟ್ ನಿಯಂತ್ರಣದಲ್ಲಿರುತ್ತೆ. ನಿಮ್ಗೆ ಹಣಕಾಸಿನ ತೊಂದರೆಗಳಿದ್ರೆ ನಿವಾರಣೆಯಾಗುತ್ತೆ. ಯಾವುದೇ ಹಣಕಾಸಿನ ತೊಂದರೆಗಳು ಕೂಡ ಇನ್ನು ಮುಂದೆ ಎದುರಾಗುವುದಿಲ್ಲ. ನಿಮ್ಮ ಜಾತಕವು ಆಹ್ಲಾದಕರ ದೀರ್ಘ ಪ್ರಯಾಣವನ್ನ ಸೂಚಿಸ್ತಾ ಇದ್ದು ನೀವು ಆಪ್ತ ಸ್ನೇಹಿತರೊಂದಿಗಿನ ಸಂಪರ್ಕವನ್ನ ಕಳೆದುಕೊಂಡಿದ್ರೆ ಅವರ ಸ್ನೇಹವನ್ನ ಮತ್ತೆ ನೀವು ಪಡ್ಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ. ಅವರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೀಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಕಂಡು ಬರ್ತಾ ಇದ್ದು ಹಣದ ವಿಚಾರದಲ್ಲೂ ಕೂಡ ಹೊಸ ಜವಾಬ್ದಾರಿಗಳನ್ನ ಕಂಡುಕೊಳ್ತೀರಾ. ಹಳೆಯ ಸಂಪರ್ಕಗಳು ನಿಮ್ಮ ವ್ಯವಹಾರಕ್ಕೆ ಪ್ರಯೋಜನವನ್ನ ತಂದುಕೊಡುತ್ತೆ. ಹೊಸ ಗ್ರಾಹಕರು ಕೂಡ ಹೆಚ್ಚಾಗ್ತಾ ಹೋಗ್ತಾರೆ ಅಂತ ಹೇಳಬಹುದು. ಮಗುವಿನ ಯಶಸ್ಸು ಕುಟುಂಬಕ್ಕೆ ಸಂತೋಷವನ್ನ ತಂದುಕೊಡುತ್ತೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ತುಂಬಿ ತುಳುಕುತ್ತೆ. ನೆರೆಹೊರೆಯವರೊಂದಿಗಿನ ಸಂಬಂಧಗಳು ಸುಧಾರಿಸಿ ವಿದ್ಯಾರ್ಥಿಗಳು ಸಕಾರಾತ್ಮಕ ಒಳನೋಟಗಳನ್ನ ಪಡ್ಕೊಳ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿಗಳನ್ನ ನೀವು ಕೂಡ ಪಡ್ಕೊಳ್ತೀರಾ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ನಿರ್ಧಾರ ಕೂಡ ಮುಂದುವರಿಯುತ್ತೆ. ಅಗತ್ಯ ಇರುವ ಯಾರಿಗಾದ್ರೂ ಸಹಾಯ ಮಾಡಲು ನಿಮ್ಗೆ ಅವಕಾಶ ಸಿಗ್ತಾ ಹೋಗುತ್ತೆ. ಬ್ಯಾಂಕಿಗೆ ಕೆಲಸ ಸುಲಭವಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಧನುರ್ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.